ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಸ್ತುವನ್ನ ಹೇಳುವಂತ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ಎಸಗಿದ್ರ ಅನ್ನುವಂತ ಒಂದು ಆರೋಪ ಇದೆ. ವಾಸ್ತು ಹೇಳುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಅಸಭ್ಯವಾಗಿ ವರ್ತಿಸಿದ, ಮೈಕೈ ಮುಟ್ಟಿದ ಅನ್ನುವಂತ ಗಂಭೀರ ಆರೋಪಗಳು ಕೇಳಕ್ ಸಿಗ್ತಿರೋದು. ಅಂದ್ರೆ ಈತ ವಾಸ್ತು ಹೇಳ್ತಾನಪ್ಪ ಅಂತ ವಾಸ್ತು ಕೇಳೋದಕ್ಕೆ ಹೋದ್ರೆ ಆಕೆಗೇನೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನಂತೆ. ಅಂದ್ರೆ ಏಪ್ರಿಲ್ 4ರಂದು ಬೆಂಗಳೂರಿನ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯನಗರದ ಅನಂತ್ ಮೆಡಿಕಲ್ ಸೊಲ್ಯೂಷನ್ಸ್ ನಲ್ಲಿ ಘಟನೆ ನಡೆದಿದೆ. ಮನೆಯ ವಾಸ್ತು ಕೇಳೋಣ ಅಂತ ಲತಾ ಹೋಗಿದ್ದಾಳೆ. ಆಕೆಗೆ ಕಿರುಕುಳ ಕೊಟ್ಟಿದ್ದಾನಂತೆ. ಶಾಂತಕುಮಾರ್ ಎಂಬುವವರಿಂದ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿರೋದು. ಸಂತ್ರಸ್ತೆ ಜೊತೆ ಸರಿಯಾಗಿ ವ್ಯವಹರಿಸದೆ ಕಿರುಕುಳ ಕೊಟ್ಟಿದ್ದಾನೆ ಎನ್ನುವಂತ ಆರೋಪ. ಆಕೆಯ ಎದೆ ಭಾಗ ಮತ್ತು ಹೊಟ್ಟೆಯನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಶಾಂತಕುಮಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಇವೆಲ್ಲವೂ ಲತಾ ಮಾಡ್ತಾ ಇರುವಂತ ಆರೋಪಗಳು. ವಾಸ್ತು ಹೇಳೋದಕ್ಕೆ ಶಾಂತಕುಮಾರ್ 15,000 ಹಣ ಪಡೆದಿರುವಂತ ಆರೋಪವೂ ಇದೆ. ಗೋವಿಂದರಾಜನಗರ ಠಾಣೆಗೆ ಈಗಾಗಲೇ ಲತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಾಂತಕುಮಾರ್ ಮತ್ತು ಅವರ ಪತ್ನಿ ಇನ್ನೊಬ್ಬ ಸಿಬ್ಬಂದಿ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಪ್ರತಿಯನ್ನು ಕೂಡ ನೀವು ಗಮನಿಸಬಹುದು. ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆ. ನೋಡಿ, ಅನೇಕರು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ತಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇಂಥವ್ರ ಹತ್ರ ಹೋಗ್ತಾ ಇರ್ತಾರೆ. ಹಾಗಾಗಿ ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗುತ್ತೆ ಜನರು. ಯಾರು ವಾಸ್ತು ಹೇಳ್ತಾರೆ ಅಂತ ನೀವು ಹೋದ್ರಿ ಅಂತ ಅಂದ್ರೆ ಇಂಥ ಘಟನೆಗಳಾಗೋದು ಕೂಡ ತಳ್ಳಿ ಹಾಕುವಂತಿಲ್ಲ ನಾವು. ನೋಡಿ, ವಿಜಯನಗರದಲ್ಲಿ ನಡೆದಿರುವಂತ ಘಟನೆ ಇದು. ಸೊಲ್ಯೂಷನ್ಸ್ ಕೊಡ್ತೀನಿ ಅಂತ ಕರ್ಸ್ಕೊಂಡು ಈ ರೀತಿಯಾಗಿ ಮೈ ಮುಟ್ಟೋದು, ಎದೆ ಮುಟ್ಟೋದು, ಆಕೆಗೆ ಅಸಭ್ಯವಾಗಿ ಆಕೆ ಜೊತೆಗೆ ವರ್ತಿಸೋದು, ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಆರೋಪ ಇದೆ. ಹೀಗಾಗಿನೇ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಜೊತೆಗೆ 15,000 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾನಂತೆ ಈತ. ವಾಸ್ತು ಹೇಳೋದ್ರ ಬದಲಿಗೆ ಆಕೆಯ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡು ಅಸಭ್ಯ ವರ್ತನೆಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಹೋಗಿದೆ. ಲತಾ ಮತ್ತು ಗ್ಯಾಂಗ್ ನಿಜಕ್ಕೂ ವಸೂಲಿ ತಂಡಾನ? ಹಾಗಾದ್ರೆ ಲತಾ ಮತ್ತು ಗ್ಯಾಂಗ್ ವಿರುದ್ಧವೂ ಕೂಡ ದೂರನ್ನ ಕೊಡಲಾಗಿದೆ. ಇವೆಲ್ಲವೂ ಕೂಡ ಈಗ ಕೇಳಿಬಂದಿರುವಂತ ಆರೋಪಗಳು. ಶಾಂತಕುಮಾರ್ ಕಚೇರಿಗೆ ಬಂದು ಕೂಗಾಡಿದ್ದಾರೆ ಲತಾ. ಶಾಂತಕುಮಾರ್ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿರುವಂತ ಲತಾ ಪ್ರೈವೇಟ್ ಪಾರ್ಟ್ಸ್ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಇವೆಲ್ಲವೂ ಪೊಲೀಸರ ತನಿಖೆಯಲ್ಲಿನೇ ಬಯಲಾಗಬೇಕಿದೆ. ತಪ್ಪು ಯಾರದ್ದು ಅಂತ. ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿರುವಂತ ಆರೋಪ ಇದೆ. ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಾನೂ ಕೂಡ ದೂರು ಕೊಟ್ಟಿದ್ದಾರೆ. ಲತಾ, ಜಮಾಲ್ ಮತ್ತು ಅಮೃತ ಲಿಂಗಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೋಡಿ, ಈಗ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಕೇಳ್ಬರ್ತಾ ಇದೆ. ಹೀಗಾಗಿ ಈಗ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸರು ಎಫ್ಐಆರ್ ಏನ್ ದಾಖಲು ಮಾಡ್ಕೊಂಡಿದ್ದಾರೆ, ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಅವ್ರದ್ದು ಏನ್ರಿ ಮಾತಾಡಿರೋದು? ಬಸ್ ಅವ್ರ ಅವ್ರದ್ದು ಏನ್ರಿ ಮಾತಾಡಿರೋದು? ಲೇಡೀಸ್ ಬ್ಯಾಡಾಗಿ ಮಾತಾಡೋದು ಏನ್ರಿ? ಲೇಡೀಸ್ಗೆ ಬ್ಯಾಡಾಗಿ ಮಾತಾಡೋದೇನೋ? ಏನು ಏನ್ ಮೀಡಿಯಾ? ಏನ್ ಮೀಡಿಯಾ? ರೆಕಾರ್ಡಿಂಗ್ ಎಲ್ಲ ಇದೆ, ಎಲ್ಲ ರೆಕಾರ್ಡಿಂಗ್ ಇದೆ. ಏನು ಏನು ಹೇಳೋರು ಕೇಳೋರು ಇಲ್ವಾ? ಇಲ್ಲ ಹೇಳೋರು ಕೇಳೋರು ಇಲ್ವಾ ನಿಂಗೆ? ಇಲ್ಲ ರೆಕಾರ್ಡ್ ಇದೆ, ರೆಕಾರ್ಡು. ಒಂದ್ ನಿಮಿಷ ಬರ್ರಿ. ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಈ ವಿಜುವಲ್ಸ್ ಅನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಏನು ಅರ್ಥ ಆಗಲ್ಲ. ಮಹಿಳೆ ಒಂದ್ ಕಡೆ ಆರೋಪ ಮಾಡ್ತಿದ್ದಾಳೆ, ಕಂಪ್ಲೇಂಟು ದಾಖಲಾಗಿದೆ. ಬಟ್ ಅವರಿಬ್ರು ಗಂಡ ಹೆಂಡತಿ ಸಭ್ಯಸ್ಥರು ಅನ್ನೋ ರೀತಿ ನಡ್ಕೊಳ್ತಿದ್ದಾರೆ. ನಿಜಕ್ಕೂ ಆಗಿರೋದೇನು? ಈಗ ಪೊಲೀಸರ ತನಿಖೆ ಎಲ್ಲಿಗೆ ಬಂತು?
ಖಂಡಿತವಾಗ್ಲೂ ಸೌಖ್ಯ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೌಂಟರ್ ಎಫ್ಐಆರ್ ಆಗಿರುವಂತದ್ದು, ಅಂದ್ರೆ ಪರಸ್ಪರ ದೂರು ಕೂಡ ಈಗಾಗಲೇ ದಾಖಲಾಗಿರುವಂತದ್ದು ಗೋವಿಂದರಾಜ ನಗರ ಪೊಲೀಸ್ ಠಾಣೆಯಲ್ಲಿ. ಅಂದ್ರೆ ಇದೇ ತಿಂಗಳ 4ನೇ ತಾರೀಕು ನಡೆದಿರುವಂತಹ ಘಟನೆ ಅಂತಾನು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಇಲ್ಲಿ ಒಂದು ವಾಸ್ತು ಹೇಳುವಂತ ಒಂದು ಕಚೇರಿ ಇರತ್ತೆ, ಆಫೀಸ್ ಇರತ್ತೆ. ಆ ಆಫೀಸ್ಗೆ ಹೋದಂತ ಲತಾ ಮತ್ತೆ ಅಂಡ್ ಗ್ಯಾಂಗ್ ಏನಿರುತ್ತೆ ಅವರು ಇಲ್ಲಿ ವಸೂಲಿ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳಿ ಈಗಾಗಲೇ ಶಾಂತರಾಜು ಏನಿದ್ರೆ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರೆ. ಏಕಾಏಕಿ ಬಂದು ನಮಗೆ ಹಣ ಕೊಡ್ಬೇಕು, ನಾವು ಮೀಡಿಯಾದಿಂದ ಬಂದಿದ್ದೀವಿ, ನಾವು ಪೊಲೀಸ್ ಏನು ಡಿಪಾರ್ಟ್ಮೆಂಟ್ ಟಚ್ ಅಲ್ಲಿ ಇರುವಂತವ್ರು, ಸೊ ಹೀಗಾಗಿ ನೀವು ನಮಗೆ ಹಣವನ್ನ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು. ಇದರ ಜೊತೆಗೆ ಲತಾ ಕೂಡ ಈಗಾಗಲೇ ನನಗೆ ವಾಸ್ತು ಹೇಳುವಂತ ಸಂದರ್ಭದಲ್ಲಿ ಒಳಗಡೆ ಕರೆಸಿ ಆನಂತರ ನನಗೆ ಮೈ ಕೈ ಮುಟ್ಟಿದ್ದಾರೆ, ಅಸಭ್ಯವಾಗಿ ವರ್ತಿಸಿದ್ದಾರೆ, ಮತ್ತೆ ಲೈಂಗಿಕವಾಗಿ ನನಗೆ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತಾನು ಕೂಡ ಲತಾ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಈಗಾಗಲೇ 2 ಕಂಪ್ಲೇಂಟ್ ಅನ್ನು ಕೂಡ ತಗೊಂಡಿದ್ದಾರೆ. ಇನ್ನು ಆ ಒಂದು ಹೋದಂತ ಸಂದರ್ಭದಲ್ಲೂ ಕೂಡ ಏನೋ ಗಲಾಟೆ ಕೂಡ ಆಗಿದೆ. ಆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಕೂಡ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ನೀವು ಹೇಳ್ದಂಗೆ ಇದು ಸ್ಪಷ್ಟವಾಗಿಯೇ ಇಲ್ಲಿ ಕೇವಲ ಇಲ್ಲಿ ಒಂದು ವಿಡಿಯೋ ಇದೆ ಅನ್ನೋದು ಬಿಟ್ರೆ ಇಲ್ಲಿ ಯಾರ್ದು ತಪ್ಪು ಯಾವ್ದು ಸರಿ ಅನ್ನೋದು ತನಿಖೆ ನಂತರವೇ ಇಲ್ಲಿ ಗೊತ್ತಾಗಬೇಕಾಗಿದೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಯಾರ್ಯಾರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೋಟಿಸ್ ಅನ್ನು ಕೂಡ ಕೊಟ್ಟು ವಿಚಾರಣೆಗೆ ಕೂಡ ಬರೋದಕ್ಕೂ ಕೂಡ ಹೇಳಿ ಆ ನಂತರ ಅವರ ಕಡೆಯಿಂದ ಏನೋ ಪಡ್ಕೊಳ್ಳುವಂತ ಸ್ಟೇಟ್ಮೆಂಟ್ ಏನಿದೆ ಅದರ ಮೇಲೆ ಕೂಡ ಮುಂದೆ ತನಿಖೆ ಸಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸದ್ಯ ಮೇಲ್ನೋಟಕ್ಕೆ ಈಗಾಗಲೇ ಲತಾ ಮತ್ತೆ ಶಾಂತರಾಜು ಏನಿದ್ರೆ ಅವರಿಬ್ರು ಕೂಡ ಪರಸ್ಪರವಾಗಿ ಈಗಾಗಲೇ ಏನು ಪ್ರತಿ ದೂರು ಮತ್ತೆ ದೂರು ಕೂಡ ಕೊಟ್ಟಿರುವಂತದ್ದು. 2 ಕಡೆಯಲ್ಲೂ ಕೂಡ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಸದ್ಯ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.